ಇಷ್ಟು ದಿನ ರಾಜ್ಯದಲ್ಲಿ ಮಳೆಯಿಂದಾಗಿರತಕ್ಕಂಥ ಅವಾಂತರ ಅನ್ನೋ ಸುದ್ದಿಗಳನ್ನು ನೋಡ್ತಾ ಇದ್ವಿ. ಆದರೆ ಗಡಿ ಜಿಲ್ಲೆಯ ಈ ಗ್ರಾಮದಲ್ಲಿ ಮಳೆನೇ ಆಗದೆ ಕುಡಿಯುವ ನೀರಿಗೂ ಕೂಡ ಜನ ಪರಿತಪಿಸುವಂತಾಗಿದೆ. ಕೆಲಸ ಕಾರ್ಯ ಶಾಲೆಗಳನ್ನು ಬಿಟ್ಟು ನೀರಿಗೋಸ್ಕರ, ಅದರಲ್ಲೂ ಕುಡಿಯೋ ನೀರಿಗೋಸ್ಕರ ಬಿಂದಿಗೆ ಹಿಡಿದು ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಎಲ್ಲಿ ಸುದ್ದಿ ಇದು ಅಂತ ನೀವೇ ನೋಡಿ. ಬೀದರ್ನಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ. 3 ತಿಂಗಳಿಂದ ಮಳೆಯಾಗದೆ ತುಂಬದ ಜನವಾಡ ಗ್ರಾಮದ ಕೆರೆಗಳು, ಶಾಲೆ ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿ ಸರತಿ ಸಾಲು. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಕುಡಿಯುವ ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬಹುತೇಕ 3 ತಿಂಗಳುಗಳೇ ಕಳೆದರೂ ಸರಿಯಾಗಿ ಮಳೆಯಾಗದ ಕಾರಣ ಜಿಲ್ಲೆಯ ಕುಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ತಲೆದೋರಿದೆ. ಗ್ರಾಮದ ಬಾಲಾಜಿ ಕಾಲೋನಿ, ಚರ್ಚ್ ಕಾಲೋನಿ ಸೇರಿದಂತೆ ಇಡೀ ಗ್ರಾಮದಲ್ಲಿ ನೀರಿನ ಪೈಪ್ಲೈನ್ ದುರಸ್ತಿ ಮಾಡದ ಕಾರಣ ಹನಿ ನೀರಿಗೆ ಪರದಾಡುವಂತೆ ಆಗಿದೆ. ಜನವಾಡ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯದಿಂದಾಗಿ ನೀರಿಗೆ ಜನ ಇಲ್ಲಿ ಪರದಾಡುವಂತೆ ಆಗ್ತಿದ್ದು, ಮಹಿಳೆಯರು ಪುರುಷರು ನೀರಿಗಾಗಿ ಕೆಲಸ ಬಿಟ್ರೆ ಶಾಲೆಗೆ ಮಕ್ಕಳು ಚಕ್ಕರ್ ಹಾಕುವಂತಾಗ್ತಿದೆ. ನೀರೇ ಸಿಗ್ತಾ ಇಲ್ಲ ಸರ್. ಎಲ್ಲರೂ ನೀರಿನ ಕಡೆದೇ ಅಡ್ಡಾಡ್ಬೇಕ್ರಿ. ಜನರ ಮಕ್ಕಳು ಶಾಲೆಗೆ ಹೋಗೋ ಟೈಮ್ನ ಸಮಸ್ಯೆ ಸರ್. ನೀರು ತುಂಬಲಕ್ಕೆ ಅವ್ರಿಗೆ ಒಂದು ಇದಾಗ್ತಾ ಇದೆ ಸರ್. ಶಾಲೆಗೆ ಹೋಗ್ಲಕ್ಕೂ ಟೈಮ್ ಇಲ್ಲ ಸರ್. ನೀರಿನ ಕಡೆ ಹೆಣ್ಮಕ್ಳು ಎಲ್ಲರೂ ಸರ್ ಕೂಲಿ ಕೆಲಸ ಬಿಟ್ಟು ಬರೀ ನೀರಿಗೆ ಓಡಾಡ್ಬೇಕಾಯ್ತದ್ರಿ. ಕೇಳಿದ್ರೆ ಸರ್ ಮಾಡಿಸ್ತೇವೆ ಅಂತಾರ್ರಿ. ಪಂಚಾಯತಿನಿಂದ ಮಾಡಿಸ್ತೇವೆ ಅಂತಾರ. ಆಮೇಲೆ ಏನು ಕೇರ್ ಮಾಡಲ್ಲ. ಮಳೆಗಾಲ ಇದ್ರೆ ಭೀ ಸರ್ ನೀರೇ ಬರ್ತಾ ಇಲ್ಲ. ಪೈಪ್ಲೈನ್ ಇಲ್ಲ ಸರ್. ಇಲ್ಲೆಲ್ಲ ಕೆತ್ತಕ್ಯಾರ ನೋಡ್ರಿ ಸರ್. ಎಲ್ಲ ಕೆಲವು ಕಡೆ ಮಾಡ್ಯಾರ, ಕೆಲವು ಕಡೆ ಮಾಡಿಲ್ಲ ರೀ. ನೀರಿನ ಹಾಹಾಕಾರದ ಜೊತೆಗೆ ಡೆಂಘಿಯ ಆವಾಸ ಸ್ಥಾನವಾಗಿರುವ ಇಡೀ ಗ್ರಾಮ ಕುಡಿಯುವ ಹನಿ ನೀರಿಗಾಗಿ ಹಾಹಾಕಾರ ಪಡ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗ್ರಾಮಸ್ಥರಿಗೆ ಡೆಂಘಿ ಆತಂಕ ಕೂಡ ವಿಪರೀತವಾಗಿದೆ. ಯಾಕಂದ್ರೆ ಗ್ರಾಮದ ಒಂದು ಕಡೆಯೂ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ. ಚರಂಡಿಯಲ್ಲಿ ನೀರು ನಿಂತಿದ್ದು ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ. ಈ ಸೊಳ್ಳೆಗಳು ಕಚ್ಚಿ ಈಗಾಗಲೇ ಹಲವಾರು ಜನ ಜ್ವರ, ವಾಂತಿ, ಬೇದಿಯಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗ್ತಿದ್ದಾರೆ. ಕಚ್ಚಲ್ರಿ. ಏಟಿದಾಗ್ಯದ ನೋಡ್ರಿ ಹುಳ, ಹಂದಿ ನಾಯಿ ಏಟ್ ಇದು ಮಾಡತಾರ. ಈ ಬ್ಯಾನಿ ಬರ್ತದ. ಬ್ಯಾನಿ ಬಂದ್ರೆ ಏನದ, ಇವ್ 2 ತಿಂಗಳು ಮಕ್ಕೊಂದೇವ ನಾವು. ಆರಾಮೇ ಇದ್ದಿಲ್ಲ ನಮಗ್. ಎಲ್ಲ ಗಲೀಜ್ ಅದ ನೋಡ್ರಿ. ಈ ಎಲ್ಲರೂ ರೋಗ ಬರ್ತಾವ ಸರ್. ನಾಲಿ ಮಾಡ್ರಿ ಎಲ್ಲಾರ. ಇದು ನಮ್ಗ ನಾಲಿ ಇಲ್ಲ, ಏನಿಲ್ಲ. ಇದು ರೋಡ್ ಮಾಡ್ರಿ, ಕೈ ನೋಡ್ರಿ. ಅತ್ತಿಂದ್ರ ಏಟ್ ಹೋಗ್ಲಕ್ ಬರಲ್ಲ ನೋಡ್ರಿ. ಆಚಾಕ ನೋಡ್ರಿ ಆ ಫಲಾಡ್ದಾಗ ನೀರ್. ಸರಿಯಾದ ಮಳೆ ಆಗದೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಕುಡಿಯುವ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದ್ದು ಶೋಚನೀಯ ಸಂಗತಿಯಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.